ತಾಳಿಕೋಟಿ ವರದಿ. ಮಾನ್ಯ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಪ್ರಬಲ ಖಾತೆ ನೀಡುವಂತೆ ಸಮುದಾಯದ ಆಗ್ರಹ. ದಿನಾಂಕ 5/6/2026ರಂದು ಕರ್ನಾಟಕ ಮಾದರ ಮಹಾಸಭಾ ವಿಜಯಪುರ ಮುಖಂಡರಿಂದ ನಡೆದ ಸಭೆಯಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಸುಮಾರು 45ರಿಂದ 50 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಸಚಿವರು ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿದ್ದು, ಸಚಿವರಿಗೆ ಅಪಾರ ಅನುಭವ, ಆಡಳಿತ ಸಾಮರ್ಥ್ಯ ಮತ್ತು ಜನಪ್ರಿಯ ಸೇವೆಯನ್ನು ಪರಿಗಣಿಸದೆ ಕಡಿಮೆ ಪ್ರಾಮುಖ್ಯತೆ ಹೊಂದಿರುವ ಖಾತೆ ನೀಡಿರುವುದು ನಮ್ಮ ಸಮುದಾಯದ ಜನರಲ್ಲಿ ಅಸಮಾಧಾನ ಉಂಟಾಗಿದೆ ಅಂತ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಇ ಕಟ್ಟಿಮನಿ ಮಾದರವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿ ಹಾಗೂ ಜನಸೇವೆಯಲ್ಲಿ ಮಹತ್ತರ ಕೊಡುಗೆ ನೀಡಿರುವ ಸಚಿವರಿಗೆ ಅವರ ಅನುಭವಕ್ಕೆ ತಕ್ಕಂತಹ ಪ್ರಬಲ ಮತ್ತು ಪ್ರಮುಖ ಖಾತೆಯನ್ನು ನೀಡಬೇಕು ಅಂತ ಮಾದಿಗ ಸಮಾಜದ ಮುಖಂಡರಾದ ಶೇಖಪ್ಪ ಚಬನೂರ್ ಇವರು ಆಗ್ರಹಿಸಿದರು. ಸಚಿವರು 5 ದಶಕಗಳಿಂದ ಪಕ್ಷದ ಸಂಘಟನೆ ಬಲಪಡಿಸಲು, ಸಮಾಜದ ಅಭಿವೃದ್ಧಿಗೆ ಹಾಗೂ ಜನರ ಸಮಸ್ಯೆಗಳ ಪರಿಹಾರಕ್ಕೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಇಂತಹ ಹಿರಿಯ ಮತ್ತು ಅನುಭವಿ ನಾಯಕರಿಗೆ ಹೆಚ್ಚಿನ ಪ್ರಬಲ ಖಾತೆ ನೀಡುವುದರಿಂದ ಸರ್ಕಾರದ ಆಡಳಿತ ಸುಧಾರಣೆ ಆಗುತ್ತೆ. ಆದ ಕಾರಣ ಪ್ರಬಲ ಖಾತೆ ನೀಡಬೇಕು ಅಂತ ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣದ ತಾಲೂಕು ಅಧ್ಯಕ್ಷರಾದ ರಮೇಶ್ ಯು ದೊಡ್ಡಮನಿ ಸಾಸನೂರು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ಅನುಭವ ಮತ್ತು ಹಿರಿಯತೆಯನ್ನು ಪರಿಗಣಿಸಿ ಅವರಿಗೆ ಪ್ರಮುಖ ಖಾತೆ, ಪ್ರಭಾವಿ ಖಾತೆ ಮರು ಹಂಚಿಕೆ ಮಾಡಬೇಕು ಅಂತ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ ಹೇಳಿದರು. ಆದ್ದರಿಂದ ರಾಜ್ಯ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಶೀಘ್ರದಲ್ಲಿಯೇ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ ಮಾದಿಗ ಸಮುದಾಯದ ಮುಖಂಡರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಸಾಮೂಹಿಕವಾಗಿ ಹೊರ ನಡೆಯಬೇಕಾಗುತ್ತೆ ಅಂತ ಸಭೆಯಲ್ಲಿ ಎಲ್ಲ ಮುಖಂಡರು ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡರು. ಈ ಸಭೆಯಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಉಪಾಧ್ಯಕ್ಷ ಮಾದೇವ ಚಟ್ನಳ್ಳಿ, ಡಿಎಸ್ಎಸ್ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ, ಬಣ್ಣದ ತಾಲೂಕು ಕಾರ್ಯದರ್ಶಿ ಶಂಕರಪ್ಪ ದೊಡ್ಡಮನಿ ಸಾಸನೂರ್, ಶರಣಪ್ಪ ಹರನಾಳ್, ದೇವಪ್ಪ ತುಂಬಿಗಿ, ಬಸವರಾಜ ಸಾಸನೂರ್, ಈರಣ್ಣ ಪತ್ತೇಪೂರ್, ಭಾಗಪ್ಪ ಬೆಳಿಗಾವೆ ಹಾಗೂ ಕರ್ನಾಟಕ ಮಾದರ್ ಮಹಾಸಭಾ ಮುಖಂಡರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ನಾನು ಸಣ್ಣವನಿಂದ ರೇಡಿಯೋದ ಕೇಳ್ತಿದ್ದ ಹೆಸರೇ, ಅವ್ರ ಮಾಧ್ಯಮಗಳು ಇರಲಿಲ್ಲ, ರೇಡಿಯೋದ ಕೇಳ್ತಿದ್ದೆ. ಏನಪ್ಪ ನಮ್ಮವರು ಅದಾರ ಅನ್ನುವಂಥ ಗೊತ್ತಿತ್ತು ನಮಗೆ. ಈಗ ಏನಾಗ್ಯದಂದ್ರೆ ಅವರು ಆ ಖಾತೆನೇ ಕೇಳಿಲ್ಲ. ಸಿದ್ದರಾಮಯ್ಯ ಅವರ ಖಾತೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಸರ್ಕಾರ ಆರ ಸಚಿವರಾಗಿ ಸೇವೆ ಸಲ್ಲಿಸಿದರು. ಒಳ್ಳೆಯ ಒಂದು ಮುತ್ಸದ್ದಿ ರಾಜಕಾರಣಿ. ಈಗ ಅವರು ಆ ಖಾತೆನೇ ಕೇಳಿಲ್ಲ ಅಂತ ಇಲ್ಲಿ ನಾವು ವಾಟ್ಸಪ್ನಲ್ಲಿ ಕೇಳಿದ್ವಿ. ಅವ್ರು ಕೇಳಿದ್ದು ಸಮಾಜ ಕಲ್ಯಾಣ ಖಾತೆ. ಇವರು ಕೊಟ್ಟಿರೋದು ಆಹಾರ ಖಾತೆ ಬೇಡ ಅಂತ ಕೊಡ್ಬೇಕಾಗ್ತದೆ. ಅವ್ರಿಗೆ ನಮ್ಮ ಈ ಒಂದು ಸಂಘದಿಂದ, ಮಾದಿಗರ ಸಮಾಜದಿಂದ ನಾವೇನು ಒತ್ತಾಯ ಮಾಡ್ತೀವಿ ಅಂದರೆ ಅವರಿಗೆ ಗೌರವ ಸಿಗುವಂತಹ ಖಾತೆಯನ್ನು ಕೊಡಬೇಕು. ಅವರಿಗೆ ಗಂಡ ಖಾತೆ ಕೊಡಬೇಕಾಗಿತ್ತು, ಹಿರಿಯರಿದ್ರು. ಹೀಗಾಗಿ ಈಗ ಒಳ್ಳೆ ಖಾತೆಗಳು ಸಿಗುವುದಿಲ್ಲ ನಮಗೆ. ಸುಮಾರು ನಮ್ಮ ಸಮಾಜದ ಹಿರಿಯ ರಾಜಕಾರಣಿ ಇರ್ತಕ್ಕಂಥ ಕೆಎಚ್ ಮುನಿಯಪ್ಪ ಸಾಹೇಬರು ಒಬ್ಬ ಹಿರಿಯ ಏನಪ್ಪ ಅಂದ್ರೆ ರಾಜಕಾರಣಿಯಾಗಿದ್ದು ಮತ್ತು ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ಕಾಲ ಸಂಸದರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ಪ್ರಭಾವಿ ರಾಜಕಾರಣಿಗಳು. ಅಂತ ಹಿರಿಯ ಮುನ್ಸದಿಗೆ ಏನಪ್ಪ ಅಂದ್ರೆ ನಮ್ಮ ಕ್ಯಾಬಿನೆಟ್ನಲ್ಲಿ ಪರಿಗಣಿಸಿ ಏನಪ್ಪ ಅಂದ್ರೆ ಒಂದು ಸಣ್ಣ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಪದವನ್ನು ನಾವೆಲ್ಲ ಅದನ್ನು ಡಿಸ್ಕಸ್ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಇನ್ನೂ ಬೇರೆ ಆ ಕಾರ್ಯದಲ್ಲಿ ಮತ್ತೊಂದು ಏನಪ್ಪ ಅಂದ್ರೆ ಒಂದು ಪ್ರಭಾವವಾಗಿರ್ತಕ್ಕಂಥ ಖಾತೆಯನ್ನು ಕೊಡಬೇಕಂತ ಏನಪ್ಪ ಅಂದ್ರೆ ಈ ಮುಖಾಂತರ ನಮ್ಮ ಸಮಾಜ ಒತ್ತಾಯ ಮಾಡಬೇಕಾಗಿರೋದು ಈ ಒಂದು ಪರಿಸ್ಥಿತಿಯನ್ನು ಕರೆಯಬೇಕು. ಅಂತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ರಾಷ್ಟ್ರೀಯ ನಾಯಕರು ಇಲ್ಲಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಸಮುದಾಯಕ್ಕೆ ಅವರೊಂದು ಅಗೌರವ ಏನು ಅಂತ ಹಿರಿಯ ರಾಜಕಾರಣಿ ಒಕ್ಕೂಟ ಎಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಮಾನ್ಯ ಸಮುದಾಯಕ್ಕೆ ಒಂದು ಅಗೌರವ ಮತ್ತು ಅವಮಾನ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಏನಿತ್ತು ಅದೇ ಆ ಖಾತೆ 3 ವರ್ಷ ಮಾಡಿದ್ರು. ಅದು ಈಗ ಅವ್ರಿಗೆ ಏನೋ ಖಾತೆ ಚೇಂಜ್ ಆಗ್ಯದ ಇಲ್ಲಂದ್ರೆ ಎಲ್ಲ ನಮ್ಮ ಸಮುದಾಯ ತುಂಬಿದ್ರು. ಅವರು ಕೂಡ ನಮ್ಮ ನೇಮ್ ಸಾಹೇಬರು ಇಲ್ಲ ಅಂತಿದ್ರು. ಈ ಬದಲಾವಣೆ ಮಾಡಿದಾಗ ಅಲ್ಲಿ ಕೊಡ್ತಕ್ಕಂಥ ಖಾತೆಯಲ್ಲಿ ಅವ್ರಿಗೆ ಸಮನಾಗಿರ್ತಕ್ಕಂಥ ಖಾತೆ ಅದು ಅಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ರಾಜಕಾರಣ ಮಾಡೋವಾಗ ಇನ್ನೂ ಸಣ್ಣ ವಯಸ್ಸಿನವರು ಮತ್ತೊಂದು ಕೊಟ್ಟು ನೋಡಿದ ಅವರು ರಾಜಕಾರಣ ಮಾಡೋದ್ರಿಂದ ಅವ್ರು ಹುಟ್ಟಿಲ್ಲ. ಅಂಥದ್ದು ದೊಡ್ಡ ಕಾರ್ಯ ಕೊಡ್ತಾರೆ ಸರ್ ಅಲ್ಲಿ ಒಳಗೊಂಡಿಲ್ಲ.
ಅದಕ್ಕಾಗಿ ಇಡೀ ನಮ್ಮ ರಾಜ್ಯದಂತ ಇದೆಲ್ಲ ಸಮುದಾಯ ಮಾನವ ಸಮುದಾಯ ಈಗಾಗಲೇ ಅವರಿಗೆ ಎಲ್ಲ ನಾಯಕರಿಗೆ ಮೊದಲಿದ್ರೂ ಅವ್ರಿಗೆ ಡಿಸಿಷನ್ ಕೊಡಬೇಕು ಅನಿಸಿತ್ತು. ಅವರ ಒಂದು ರಾಜಕೀಯ ಅನುಭವ ಮತ್ತು ಅವ್ರು ಇರತಕ್ಕಂಥ ಎಲ್ಲ ಸಮುದಾಯದ ಜೊತೆ ಅವರು ಹೊಂದಾಣಿಕೆ ಮತ್ತು ನಮ್ಮ ಸಮುದಾಯ ಕೂಡ ಇಡೀ ರಾಜ್ಯದ ಅವರ ನಮ್ಮ ಸಮರ್ಥ ನಾಯಕರು ಇಲ್ಲಿರುವಂಥ ಇಡೀ ನಮ್ಮ ಕರ್ನಾಟಕನೇ ಅವ್ರನ್ನ ಒಪ್ಕೊಂಡರು. ಅಂಥವ್ರು ಇಂಥ ಖಾತೆ ಕೊಟ್ಟಿದ್ರೆ ಅದಲ್ಲ. ಈಗಾಗಲೇ ಅವರು ಕೂಡ ಒಂದು ಒಳ್ಳೆಯ ನಿರ್ಧಾರ ಮಾಡ್ಯಾರ. ಎಲ್ಲರಿಗೂ ನಮ್ಗೆ ಸಂತೋಷ ಮತ್ತು ಅವ್ರು ಒಳ್ಳೆಯ ನಿರ್ಧಾರ ಅಂತೇಳಿ ನಾವು ಇವತ್ತು ಭಾವಿಸ್ತೀವಿ. ಮತ್ತು ಏನು ರಾಹುಲ್ ಗಾಂಧಿ, ಯಾರು ಸೋನಿಯಾ ಗಾಂಧಿ ಮತ್ತು ಇಲ್ಲಿರ್ತಕ್ಕಂಥ ನಾಯಕರು ಸಂವಿಧಾನ ಕೈಯಾಗಿರ್ಬೋದು ತಿನ್ನಡ್ತಾರೆ. ರಾಹುಲ್ ಗಾಂಧಿ ಇಡೀ ಎಲ್ಲ ದೇಶದಿಂದ ಸಂವಿಧಾನದೊಳಗೆ ಎಲ್ಲರಿಗೂ ಸಮಾನ ಕೊಡ್ಬೇಕಂತ ಐತಿ. ಹಾಗೆ ಇವತ್ತು ಮಿನಿಸ್ಟರ್ ಖಾತೆ ಕೊಟ್ಟು ನೋಡ್ಬೇಕಾದ್ರೆ ಅವ್ರು ಏನು ಸಮಾನತೆ ಇದೆಯೋ ಹೆಂಗೆ ನೋಡಿದ್ರು ಬರ್ತೇವೆ. ಇಲ್ಲಿನ ಕೂಡ ಹರಿಪ್ರಸಾದ್ ಅವರು ಅಧ್ಯಕ್ಷರಿಗೆ ಅವರು ಬರೀ ನಾವು ಜಾತ್ಯಾತೀತ ಬಗ್ಗೆ ಎಲ್ಲರೂ ಒಂದೇ ಇವತ್ತು ಎಲ್ಲ ಹೆಣ್ಣು ಪಾಟಲಾಗಿ ಬಸವಣ್ಣ ಏರ್ತದ್ದು ಸಮಾಜದ ಎಲ್ಲ ಸಮಬಾಳ ಅಂತ ಅತಿ ಹೆಚ್ಚು ಕಾಂಗ್ರೆಸ್ ಮುಖಂಡ್ರೆ ಅದೆಲ್ಲರಿಗೂ ಅವ್ರ ಪಕ್ಷದ ವಿಚಾರಗಳು ಯಾವ ಮುಂದೆ ಕೊಡ್ತಿರ್ತಾರೆ. ಆದರೂ ಅತಿ ಹೆಚ್ಚು ನಾವು ಎಲ್ಲರಿಗೂ ಸಮಬಾಳ ಕೊಡ್ತೀವಿ ಅಂತ ದಿನನಿತ್ಯ ಇವರು ಭಾಷಣ ತಯಾರಿ ಮಾಡ್ತಾರೆ. ರಾಹುಲ್ ಗಾಂಧಿ ಅಂದ್ಕೊಂಡು ಎಲ್ಲರೂ. ಆದರೆ ಇವರು ಕೊಡ್ತಕ್ಕಂಥದ್ದು ಖಾತೆ ನೋಡಿದ್ರೆ ಎಲ್ಲಿ ಸಮಬಾಳ ಇಲ್ಲ ಅಂತ ಹೇಳಿದ ರಾಜಕಾರಣಿ ಅನ್ನೋದೊಂದು ಯಾವ ಗೋಡಂದು ಅಕ್ಕಿ ಇದು ಕೊಟ್ಟಾಗುತ್ತೆ. ಆ ಖಾತೆ ಮೊದಲು ಕೊಟ್ಟದಂತಂದ್ರೆ ಹಾಗೆ ನಮ್ದೆಲ್ಲರೂ ಒಂದು ಇದನ್ನು ಆಗ್ತಾ ಇತ್ತು. ಇದೇನು ಮನವಿ ಎಲ್ಲ ಕೇಳ್ತಕ್ಕಂಥದ್ದಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಕೇಳಬಾರ್ದು. ನಮ್ಮ ಆಹಾರ ಖಾತೆಯವರು ನಮ್ಮ ನಿಯಮ ಮುಂದೆ ಖಾತೆ ಕೊಡೋದು ಕೇಳಬಾರ್ದು. ಅವ್ರು ಇರ್ತಾರೆ ನೋಡಿ ಅವ್ರಿಗೆ ಕೊಡಬೇಕಾಗಿತ್ತು. ಆದರೂ ಕೊಟ್ಟಿಲ್ಲ. ಈಗ ಮಾಡಿದ್ರೆ ಏನಂದ್ರೆ ಅವ್ರಿಗೆ ಒಂದು ಒಳ್ಳೆಯ ಡಿಸಿಷನ್ ಮತ್ತು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೆ ಅವ್ರಿಗೆ ಅವ್ರ ಜೊತೆ ಸಮಾಜ ಕಲ್ಯಾಣ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಒಂದು ಸಮುದಾಯದ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಏನು ಮಹಾಸಭಾದ ಕಾರ್ಯಕರ್ತರು ಇದೇನು ನಮ್ಮ ಪ್ರದೇಶದ್ದು ಆಗಲಿ ಇದ್ದವರು ಅದಕ್ಕೆ ಅವರೇ ಅಧ್ಯಕ್ಷರಿದ್ರು. ಅವ್ರ ನಮ್ಮ ಸಮುದಾಯ ಉದ್ಧಾರ ಮಾಡ್ಯವ್ರು. ಎಲ್ಲ ಪಕ್ಷದ ತಗೊಂಡು ಒಂದು ಸಮಿತಿ ಮಾಡ್ಯಾರ. ಕರ್ನಾಟಕ ಮಹಾಸಭಾ ಅಂತೇಳಿ ಇವತ್ತು ಎಲ್ಲರೂ ಅವ್ರ ಮಹಾಸಭಾ ಸದಸ್ಯರೇ. ಕೆಲವರು ಒಂದಿನ ಆಗಿರ್ಬೋದು, ಮುಂದಿನ ಒಂದು ನಮ್ಮ ಸಮುದಾಯದ ಸಂಘದಾಗ ಎಲ್ಲರೂ ಒಂದಿನ ಆಗಿ ಆಗ್ತಾರೆ. ಅದಕ್ಕೆ ನಾವು ಮಹಾಸಭಾ ಇರ್ತದೆ. ಕರ್ನಾಟಕ ಮಹಾಸಭಾ ಇಲ್ಲಿ ಒಂದು ಆಗ್ರಹ ಐತಿ. ಅವ್ರಿಗೆ ಒಂದು ಗೌರವ ತರುವಂಥದ್ದು ಒಂದು ಖಾತೆ ಸಿಗ್ಬೇಕು. ಅದ್ರ ಜೊತೆ ಯಾರು ಯಾರು ಅದನ್ನ ಒಂದು ಗೌರವ ಬರುವಂಥ ಖಾತೆ ಬರಬೇಕು. ಮತ್ತು ಮುಂದಿನ ಇದೇ ರೀತಿ ಕಾಂಗ್ರೆಸ್ ಮುಖಂಡ ನಾಯಕರು ದೆಹಲಿಯವರಾಗಲಿ ಕರ್ನಾಟಕದಲ್ಲಿ ಇದೇ ರೀತಿ ಇನ್ನೂ 2 ವರ್ಷದಿಂದ ನಮ್ಮೂರಲ್ಲಿ ಯಾರು ಧರ್ಮಸೇನ ಅವರು ಮತ್ತು ಅವರು ಉದಯಪ್ಪ ಇವರು ಶಶಿಕಲಾ ಅವರು ಮೇಡಮ್ ಅವರು ಬಿಜೆಪಿ ಶಾಸಕರು ಅವ್ರಿಗೂ ಕೂಡ ಒಂದು ಸ್ಥಾನ ಕೊಡಬೇಕು. ಇನ್ನೊಂದು ಅವ್ರಿಗೆಲ್ಲರಿಗೂ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಅವ್ರಿಗೆ ಅರ್ಥಕ್ಕಂಥ ಗೌರವ ಕೊಡೋಕೆ ಮುಂದಿನ ಕಾಂಗ್ರೆಸ್ ಯಾರಾದರೂ ಹೇಳ್ಕೊತಾರೆ. ಇವತ್ತು